ಹೇಗ್ ಮಾಡಿದ್ರಿ ಇದಂತ ಒಂಚೂರು ಹೇಳಿ ಡೀಟೇಲ್. ಕೋರ್ಟಿಂದ ಡೈರೆಕ್ಷನ್ಸ್ ತಗೊಂಡು ಇದನ್ನ ನಾವು ಆಲ್ಮೋಸ್ಟ್ 10 days ಬಿಫೋರ್ ಅವ್ರಿಗೆ ಮೇಲ್ ಕಳ್ಸಿದ್ವಿ ಸರ್. ದಿಸ್ ಇಸ್ ದ ಪ್ರಾಬ್ಲಮ್ ಈ ಸಿನಿಮಾ ಫೇಸ್ ಮಾಡ್ತಾ ಇದೆ ಆಲ್ರೆಡಿ. ಸಮಸ್ಯೆ ಇರೋದ್ರಿಂದ ಅಂದ್ರೆ ಸ್ಟಾರ್ ವಾರ್ಸ್ ಇರೋದ್ರಿಂದ ಸೊ ಯು ಹ್ಯಾವ್ ಟು ಡಿಆಕ್ಟಿವೇಟ್ ಇಟ್ ಅಂತ ಅಂದ್ಬಿಟ್ಟು ಕೋರ್ಟಿಂದ ಆರ್ಡರ್ಸ್ ತಗೊಂಡು ಅವ್ರು ಕಳ್ಸಿಕೊಟ್ವಿ ಸರ್. ಓಕೆ. ಲೇಟರ್ ಆನ್ ದೇ ಸೆಂಟ್ ಎ ಮೇಲ್, ಓಕೆ ಆಸ್ ಪರ್ ಯುವರ್ ರಿಕ್ವೆಸ್ಟ್ ವಿ ಆರ್ ಗೋಯಿಂಗ್ ಟು ಆಕ್ಟಿವೇಟ್ ದಟ್ ಆಪ್ಷನ್ ಅಂತ ಅಂದ್ಬಿಟ್ಟು ಆಕ್ಟಿವೇಟ್ ಮಾಡ್ಕೊಟ್ರು ಸರ್ ಅದನ್ನ. ಈ ಕೋರ್ಟ್ ಮುಖಾಂತರ ಹೋಗುವಂತ ಆಪ್ಷನ್ ಇದೆ ಅನ್ನೋದು ಗೊತ್ತಿತ್ತಾ ನಿಮ್ಗೆ? ಇಲ್ಲ ಎಸ್ ಸರ್, ಏನೇ ಆಗ್ಲಿ ಯಾವುದೇ ಕಂಪನಿ ಆಗ್ಲಿ ಕೋರ್ಟ್ಸ್ ಇಂದ ಡೈರೆಕ್ಷನ್ಸ್ ಬಂದ್ರೆ ತಗೊಳ್ಳೇಬೇಕಲ್ಲ ಸರ್. ಸೊ ಅದನ್ನ ಟ್ರೈ ಮಾಡಿ, ನಮಗೂ ಅದು ಆಗುತ್ತೆ ಅನ್ನೋದು ನಮಗೂ ಅಷ್ಟು ಗೊತ್ತಿರ್ಲಿಲ್ಲ. ಅದು ಪ್ರಯತ್ನ ಪಟ್ಟಾಗ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಸರ್. ಈಗ ನಾವ್ ಎಷ್ಟೋ ಸತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಸಹಜ ಉಂಟು ಪ್ರೀವಿಯಸ್. ಈ ರೇಟಿಂಗ್ಸ್ ಇಂದ, ಈ ಆಕ್ಯುಪೆನ್ಸಿ ರೇಟಿಂಗ್ ಇಂದ ತುಂಬಾ ಸಿನಿಮಾಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅನ್ಬಿಟ್ಟು ಅವ್ರು ಅದನ್ನ ಯಾವತ್ತು ಕನ್ಸಿಡರ್ ಮಾಡಿರ್ಲಿಲ್ಲ. ಒನ್ಸ್ ಅದು ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದ್ಮೇಲೆ ಅದು ಹೆಲ್ಪ್ ಆಯ್ತು ಸರ್. ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಟೈಮ್ ಸರ್. ಇದು ಹೈಕೋರ್ಟ್ ಅಲ್ಲಿ ತಗೊಂಡ್ರು, ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ತಗೊಂಡ್ರು? ಅದು ಸಿವಿಲ್ ಕೋರ್ಟ್ ಅನ್ಕೋತ ಅಂತೀನಿ ಸರ್. ಎವ್ರಿಥಿಂಗ್ ವಾಸ್ ಅದು ಏಪ್ಲಿಕ್ಸ್ ಅಂತ ಒಂದು ಇದಿದೆಯಲ್ಲ ಸರ್. ಓಕೆ. ಅಕಾರ್ಡಿಂಗ್ ಟು ದೇರ್ ಡೈರೆಕ್ಷನ್ಸ್, ಅದೇ ನಮ್ ರಿಕ್ವೈರ್ಮೆಂಟ್ಸ್ ಏನು ಅಂತ ನಾವು ಅವ್ರು ಕಳ್ಸಿದ್ವಿ. ಅವ್ರು ಅದನ್ನ ಎಲ್ಲಾನು ಪ್ರತಿಯೊಂದು ಲೀಗಲಿ ಇದನ್ನ ಮಾಡ್ಕೊಟ್ರು ಸರ್. ಬಹುಶಃ ಮುಂದೆ ಎಲ್ಲಾ ಸಿನಿಮಾಗಳಿಗೂ ಅನುಕೂಲ ಆಗತ್ತೆ ಸರ್. ಎಲ್ಲಾ ಸಿನಿಮಾಗೂ ತರಲೇಬೇಕು ಅನ್ನೋದು ನಾನು ಹೇಳ್ತೀನಿ ಸರ್. ಎಸ್ಪೆಷಲಿ ಫಾರ್ ಸ್ಟಾರ್ ಮೂವೀಸ್ ತುಂಬಾ ಡಿಫರೆನ್ಸ್ ಆಗುತ್ತೆ ಸರ್. ತಂದ್ರೆ ಒಳ್ಳೇದು ಸರ್. ಯಾಕಂದ್ರೆ ಅದಕ್ಕೆ ಕೆಲವರು ಏನಂತಂದ್ರೆ, ಕೆಲವರು ಅದಕ್ಕೆ ನೆಗೆಟಿವ್ ಮಾಡೋದಕ್ಕೆ ಮುಂಚೆನೆ ಪ್ರಯತ್ನ ಪಟ್ಟಿರ್ತಾರೆ, ಓಕೆ, ಪ್ರಿಪೇರ್ ಆಗ್ತಾರೆ ಇದು ಈ ತರ ನೆಗೆಟಿವ್ ಮಾಡಬೇಕು ಸಿನಿಮಾಗೆ ಅಂತ ಹೇಳಿ. ಸೊ ಇಟ್ಸ್ ಬೆಟರ್ ಪ್ರತಿಯೊಬ್ಬ ಅಂದ್ರೆ ಇದೇ ತರ ಪ್ರತಿಯೊಂದು ಸಿನಿಮಾಗೂ ತಂದ್ರೆ ಅವರು ಸಹ ಅದನ್ನ ನೆಕ್ಸ್ಟ್ ಅದನ್ನ ಫಾಲೋ ಮಾಡೋದು ಬಿಟ್ಬಿಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಈಗ ಎಲ್ಲಾ ಪ್ರೊಡ್ಯೂಸರ್ಸ್ಗೂ ಇದು ನೆಗೆಟಿವ್ ಆಗ್ತಿದೆ ಹೊರತು ಇದರಿಂದ ಯಾವ್ದಕ್ಕೂ ಪಾಸಿಟಿವ್ ಆಗಿಲ್ಲ ಸರ್. ನೀವ್ ಯಾವ್ದೇ ಸಿನಿಮಾ ತಗೊಳ್ಳಿ, ಇರ್ರೆಸ್ಪೆಕ್ಟಿವ್ ಆಫ್ ಸ್ಮಾಲ್ ಮೂವಿ ಆರ್ ಬಿಗ್ ಮೂವಿ ಸರ್. ನೀವು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಗಮನಕ್ಕೆ ತಗೊಂಬಂದ್ ಮಾಡಿದ್ರ? ಇಲ್ಲ ಸರ್, ಇದು ಪರ್ಸನಲ್ ಡಿಸಿಷನ್ ತಗೊಂಡು ಮಾಡಿದ್ರೆ ಟೀಮ್ ಸರ್. ಅಂದ್ರೆ ಮೋರ್ ದನ್ ಎನಿಥಿಂಗ್ ಡೆವಿಲ್ ಸಿನಿಮಾ ನಿರ್ಮಾಪಕರಿಗೆ ನಾವು ಇದನ್ನ ಮಾತಾಡಿದಾಗ ಅವ್ರು ಇದನ್ನ ಏಪ್ಲಿಕ್ಸ್ ಜೊತೆ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಕಾಲ್ ಮಾತಾಡಿ ಅವ್ರು ಹೇಳಿದ್ಮೇಲೆ ಸರ್ ದಿಸ್ ಇಸ್ ಪಾಸಿಬಿಲಿಟಿ ಇದೆ, ಲೆಟ್ಸ್ ಟ್ರೈ ಅಂತ ಅನ್ಬಿಟ್ಟು ಅದನ್ನ ಅವ್ರು ಮಾಡಿದ್ರು. ಬೈ ಗಾಡ್ಸ್ ಗ್ರೇಸ್ ಇಟ್ ಹ್ಯಾಪೆಂಡ್ ಸರ್. ಎಷ್ಟು ಖರ್ಚಾಯ್ತು ಇದಕ್ಕೆ ಸರ್? ಇದೆಲ್ಲ ಅಂತ ಏನಿಲ್ಲ ಸರ್, ಇಟ್ಸ್ ಜಸ್ಟ್ ಸ್ಮಾಲ್ ಮನಿ ಸರ್. ಏನೋ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ ಇದಕ್ಕೆ. ವಿ ಟುಕ್ ಎಂಟೈರ್ ಥಿಂಗ್ ಸರ್. ಅಂದ್ರೆ ಇನ್ನೊಂದೇನಂತಂದ್ರೆ ನಾವು ಇದನ್ನು ತಗೊಂಡಿದ್ವಿ, ಈ ನೆಗೆಟಿವ್ ಮಾಡೋರು ಒಂದಷ್ಟು ಜನ ಇರ್ತಾರೆ, ಅದಕ್ಕೆಲ್ಲ ಕೋರ್ಟ್ ಆರ್ಡರ್ಸ್ ತಗೋಬೋದಲ್ಲ ಸರ್ ಇವತ್ತು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಟುಗೆದರ್ ನಾವ್ ಇದನ್ನ ತಗೊಂಡ್ವಿ ಸರ್, ಎಲ್ಲದನ್ನು ಸೇರಿಸಿ. ಅಲ್ಲ, ಬರೀ ನೀವು ಬುಕ್ ಮೈ ಶೋ ಮೇಲೆ ಮಾತ್ರ ತಗೊಂಡ್ರು ಇಲ್ಲ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಮೇಲೆ ತಗೊಂಡ್ರು? ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಸರ್. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡಂಗೇ ಇಲ್ಲ? ಪೋಸ್ಟ್ ಮಾಡಂಗಿಲ್ಲ ಅಂದ್ರೆ ನೆಗೆಟಿವ್ ಅನ್ನೋದನ್ನ ಯಾವ್ದು ಇದು ಮಾಡೋಗಿಲ್ಲ ಸರ್. ದೇ ಕ್ಯಾನ್ ಟಾಕ್ ಅವ್ರ ಸಿನಿಮಾ ಬಗ್ಗೆ ಏನಿದೆ ಒಪಿನಿಯನ್, ಅದಂತೂ ಒಬ್ರು ಎಕ್ಸ್ಟ್ರೀಮ್ ನೆಗೆಟಿವ್ಸ್ ಮಾಡ್ತಾರೆ ಗೊತ್ತಾ ಸರ್. ದಟ್ ನೋ ಒನ್ ಶುಡ್ ಡೂ ಇಟ್ ಅಂತ ಅನ್ಬಿಟ್ಟು ಸರ್. ಮೀಡಿಯಾ ರಿವ್ಯೂಗಳ ಮೇಲೆ ಏನಿಲ್ಲ? ಮೀಡಿಯಾ ರಿವ್ಯೂಸ್ ಎಲ್ಲ ಏನಿಲ್ಲ ಸರ್. ಸರ್ ಮೀಡಿಯಾದವ್ರು ಸಹ ನೀವು ಇವಾಗ ಚಾನೆಲ್ಸ್ ಎಲ್ಲ ಅಂತಂದ್ರೆ ಏನ್ ಗೊತ್ತಾ ಸರ್, ಒಂದು ಎಕ್ಸ್ಟೆಂಟ್ ಅವ್ರು ಏನಿರುತ್ತೆ ಅದನ್ನ ಮಾತಾಡ್ತಾರೆ ಹೊರತು ಈ ಸೋಷಿಯಲ್ ಮೀಡಿಯಾ ಅಷ್ಟು ಬರೋಷ್ಟು ತುಂಬಾ ನೆಗೆಟಿವ್ಸ್ ಬರೋದಿಲ್ವಲ್ಲ ಸರ್. ಓಕೆ. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸರ್, ಈಗ ಒಂದು ಚಾನೆಲ್ ಅಂತಂದ್ರೆ ಒಬ್ರು ಅಲ್ಲಿ ಇದಿರ್ತಾರೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಪ್ರತಿಯೊಂದು ಇರುತ್ತಲ್ಲ ಸರ್. ಇದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ದೇರ್ ಇಸ್ ನೋ ಲಿಮಿಟ್ಸ್. ಇದನ್ನ ಮಾನಿಟರ್ ಮಾಡೋದು ಯಾರೀಗ? ಸೋಷಿಯಲ್ ಮೀಡಿಯಾ ನೀವು? ಸೋಷಿಯಲ್ ಮೀಡಿಯಾ ಏಪ್ಲಿಕ್ಸ್ ಮಾನಿಟರ್ ಮಾಡ್ತಿರೋದು ಸರ್. ಅವರೇ ಮಾಡ್ತಾ ಇದಾರಾ? ಎಲ್ಲ ಅವರೇ ಮಾಡ್ತಾರೆ. ಅಕಸ್ಮಾತ್ ನಾವೇನ ಕಾಣಿಸಿದ್ರೆ ಅವ್ರು ಕಳ್ಸ್ಕೊಡ್ಬೋದು, ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ. ಎಸ್ ಸರ್. ಪ್ರಾಪರ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಸರ್. ಆಲ್ಮೋಸ್ಟ್ ಲೈಕ್ 300-400 ಪೀಪಲ್ 24/7 ವರ್ಕಿಂಗ್ ಫಾರ್ ಇಟ್. ಓಕೆ. ಅದು ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಿದೆ ಸರ್ ಪ್ರತಿಯೊಂದಕ್ಕೂ 100%. ಇಲ್ಲ ಸರ್, ನನ್ನ ಒಳ್ಳೇದು ಅಂತಂದ್ರೆ ಇದು ಪ್ರತಿಯೊಂದು ಸಿನಿಮಾಗೂ ಅನುಭವಿಸ್ತಿರ್ತಕ್ಕಂತ ಒಂದು ಸಮಸ್ಯೆ ಸರ್. ನಾಟ್ 1 or 2 ಮೂವೀಸ್ ಸರ್. ಪ್ರತಿಯೊಂದು ಸಿನಿಮಾನು ದೇ ಆರ್ ಗೋಯಿಂಗ್ ಥ್ರೂ ದಿಸ್ ಪೇನ್ ಸರ್, ಟು ಬಿ ಫ್ರಾಂಕ್. ಓಕೆ. ಅದನ್ನ ಯಾಕಂದ್ರೆ ಅದು ಅವಶ್ಯಕತೆ ಇಲ್ಲ ಸರ್. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈಗ ರಿವ್ಯೂ ಅಂತ ಅನ್ನೋದು ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಇಟ್ ಇಸ್ ಕಾಲ್ಡ್ ಬುಕ್ ಮೈ ಶೋ. ಬುಕ್ ಮೈ ಶೋ ಇಟ್ಸ್ ಅ ಟಿಕೆಟಿಂಗ್ ಪ್ಲಾಟ್ಫಾರ್ಮ್. ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನಾವು ಸಿನಿಮಾ ರಿವ್ಯೂ ಕೊಡ್ತೀವಿ, ಇದು ಮಾಡ್ತೀವಿ ಅನ್ನೋದು ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಕರೆಕ್ಟ್ ಅನ್ನೋದು ಪ್ರಶ್ನೆ ಸರ್. ಅವರು ಹಿಂದೆ ಒಂದ್ಸತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಲೆಟರ್ ಬರೆದಾಗ ಅವರು ಒಂದೇ ಒಂದು ಲೈನ್ ಅಲ್ಲಿ ಉತ್ತರ ಬರೀತಾರೆ. ಅಂದ್ರೆ ದೊಡ್ಡದಾಗಿ ಬರೀತಾರೆ. ಎಸ್ ಸರ್. ಅದ್ರಲ್ಲಿ ಒಂದು ಲೈನ್ ಬರೀತಾರೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅಂದ್ಬಿಟ್ಟು ಬರೀತಾರೆ. ಹೌದು ಸರ್, ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ತರ್ತಿದ್ದೀರಾ ಸರ್? ಈಗ ಒಬ್ಬ ಮನುಷ್ಯ ಬಂದು ಅವ್ರವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ದಾಗ ವಿ ಕಾಂಟ್, ಅದನ್ನ ನಾವು ಏನು ಮಾಡಕ್ಕಾಗಲ್ಲ ಸರ್. ಈಗ ನನ್ನ ಒಪಿನಿಯನ್ ನಾನು ಹೇಳೋದ್ರಲ್ಲಿ ತಪ್ಪಿಲ್ಲ, ಅದನ್ನ ಪ್ರಮೋಟ್ ಮಾಡೋದ್ರಲ್ಲಿ ಎಷ್ಟು ಇದೆ ಅಂತ ನಾನು ಹೇಳ್ತಿರೋದು ಸರ್. ಈಗ ಬುಕ್ ಮೈ ಶೋ ಆಲ್ಸೋ ಪ್ರಮೋಟ್ ಸಿನಿಮಾ ಅಲ್ಲ ಸರ್. ಅವರು ಪ್ರಮೋಟ್ ಮಾಡ್ತಾರೆ ಸಿನಿಮಾನ. ಫಾರ್ ಎವ್ರಿಥಿಂಗ್ ದೇರ್ ಇಸ್ XYZ ಚಾರ್ಜಸ್ ಇದೆಯಲ್ಲ ಸರ್ ಅದರಲ್ಲಿ. ಓಕೆ. ಯಾವುದು ಫ್ರೀ ಅಂತಿಲ್ಲ. ಫಾರ್ ಈಗ ಒಂದು ಸಿನಿಮಾ ಪ್ರಮೋಷನ್ ಮಾಡ್ಬೇಕು ಬುಕ್ ಮೈ ಶೋ ನಲ್ಲಿ ಅಂತಂದ್ರೂ ಇಷ್ಟು ಅಂತ ನಾವು ದುಡ್ಡು ಕೊಡ್ಲೇಬೇಕಾಗತ್ತೆ. ಎಷ್ಟು ಕೊಟ್ರಿ ಈ ಸಿನಿಮಾಗೆ?
ಈ ಸಿನಿಮಾಗೆ ಬರೀ ಬ್ಯಾನರ್ ಆರ್ಟ್ಸ್ ತಗೊಂಡಿದೀವಿ ಅಷ್ಟೇ ಸರ್. ಅಂದ್ರೆ ಅದು ಇದು ಬುಕ್ ಮೈ ಶೋ ಯಾವ ರೀತಿ ಇರುತ್ತೆ ಅಂತಂದ್ರೆ ಸರ್, ಫಾರ್ ಈಚ್ ಅಂಡ್ ಎವ್ರಿ ಪ್ಯಾಕೇಜ್ ಪ್ಯಾನ್ ಇಂಡಿಯಾ ಪ್ರಮೋಷನ್ಸ್ ಅಂತ ಇರುತ್ತೆ, ಬ್ಯಾನರ್ ಆರ್ಟ್ಸ್ ಅಂತ ಇರುತ್ತೆ. ಡಿಪೆಂಡಿಂಗ್ ಆನ್ ಪ್ಯಾಕೇಜ್ ವಿ ಕ್ಯಾನ್ ಸೆಲೆಕ್ಟ್ ಇಟ್ ಸರ್. ನೀವು ಕೋಟಿಗಟ್ಟಲೆ ಪ್ಯಾಕೇಜಸ್ ಇದೆ ಅದರಲ್ಲಿ. ಓಕೆ. ಹಾ, ಸಣ್ಣ ಪುಟ್ಟದು ಅಂತೇನಿಲ್ಲ, ನಮ್ಗೆ ಯಾವ್ದು ಕನ್ವೀನಿಯಂಟ್ ಅದನ್ನ ತಗೋಬಹುದು ಸರ್ ಅದ್ರಲ್ಲಿ. ಈಗ ಮುಂದಿನ ನಿಮ್ಮ ಟಾಕ್ಸಿಕ್ಗೂ ಮಾಡ್ತಾ ಇದ್ರೆ ಇದೇ ಕೆಲಸ? ಸೊ ಅದು ಆ ಸಿನಿಮಾ ಹತ್ರಕ್ಕೆ ಬಂದಾಗ ಡೆಫಿನೆಟ್ಲಿ ಟೀಮ್ ಅದನ್ನ ಕಾಲ್ ತಗೊಂಡ್ರೆ 100% ಇಟ್ ಮೇ ಗೋ ಸರ್. ನನ್ನ ಪ್ರಕಾರ ಏನು ಅಂತಂದ್ರೆ, ಫಾರ್ ಈಚ್ ಅಂಡ್ ಎವ್ರಿ ಮೂವಿ ಇಟ್ ಬಿಕಮ್ಸ್ ಅ ಮ್ಯಾಂಡೇಟ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇಷ್ಟು ದಿನ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅದ್ರಲ್ಲಿ 100ಕ್ಕೆ 95 ಸಿನಿಮಾಗೆ ಅದು ನೆಗೆಟಿವ್ ಆಗಿದೆ ಹೊರತು ಪಾಸಿಟಿವ್ ಅಂತೂ ಆಗಿಲ್ಲ ಸರ್. ಅಲ್ಲ, ಇದ್ರ ಬಗ್ಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಏನ್ ಮಾಡಬಹುದು? ಅವರು ನನ್ನ ಪ್ರಕಾರ ಇದನ್ನ ಅವರು ಸರ್, ಈಗ ಕೋರ್ಟ್ ಇಂದ ತಂದಿರೋ ಡೈರೆಕ್ಷನ್ಸ್ ನ ಅವರು ಕೋರ್ಟ್ ಇಂದ ಡೈರೆಕ್ಷನ್ಸ್ ತಂದು ಇದನ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಬೆಟರ್ ಇರುತ್ತೆ ಅಂತ ಅನ್ಕೋತೀನಿ ಸರ್. ದೇ ಹ್ಯಾವ್ ಟು ಡಿಆಕ್ಟಿವೇಟ್ ಫಾರ್ ನಾಟ್ ಓನ್ಲಿ ಫಾರ್ ಒನ್ ಮೂವಿ ಸರ್, ಫಾರ್ ಎವ್ರಿ ಮೂವಿ ಸರ್, ನನ್ನ ಪ್ರಕಾರ. ಅದೇ, ಯಾಕಂದ್ರೆ ಸಿಂಗಲ್ ವಿಂಡೋ ಆದ್ರೆ ಒಳ್ಳೇದಲ್ವಾ ಎಲ್ಲಾ ಸಿನಿಮಾ? ಹೌದು ಸರ್. ಅಲ್ಲಿ ಅವರು ನೋಡಿ ಸರ್, ಒಂದು ಕೋರ್ಟ್ ಇಂದ ಅದು ಸಾಧ್ಯತೆ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ಅದನ್ನ ಲೀಗಲ್ ಆಗಿ ಏನ್ ಮಾಡ್ಬೋದು ನೋಡಿ ಅದನ್ನ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ಆಲ್ ದ ಪ್ರೊಡ್ಯೂಸರ್ಸ್ ಸರ್.